ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ 5:15 ಆಗಿದೆ, ಇಷ್ಟು ಬೆಳಕಾಗಿದೆ ನೋಡಿ. ಚೆನ್ನಾಗಿದೆ ಬೆಳಗ್ಗೆ ವಾತಾವರಣ. ನಾನು ಸ್ವಲ್ಪ ಬೇಗನೆ ಎದ್ದು ವಾಕ್ ಮಾಡಿದೆ. ವಾಕ್ ಮಾಡಿ ಇವಾಗ ಜಸ್ಟ್ ಮನೆಗೆ ಬಂದೆ. ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಈ ಕಡೆಗೆ ಸಾಂಬಾರು ಇಟ್ಟಿದ್ದೀನಿ. ಸೋರಿದೆ, ಏನು ಮಾಡಿದ್ದೀನಿ, ಗ್ಯಾಸ್ ರಾತ್ರಿನೇ ಕ್ಲೀನ್ ಮಾಡಿದ್ದೀನಿ. ಮತ್ತು ಕುಕ್ಕರಿಂದ ಈ ಥರ ಬರ್ತಾಯಿದೆ, ಏನು ಮಾಡೋಕ್ಕಾಗಲ್ಲ. ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಮತ್ತು ರೊಟ್ಟಿ ಮಾಡಬೇಕು. ನಾನು ಕೂಡ ಕೆಲಸಕ್ಕೆ ಹೋಗ್ತಾಯಿದ್ದೀನಿ ಫ್ರೆಂಡ್. ನಾನು ಹೋಗ್ತಾಯಿದ್ದೀನಿ, ಅವರು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರಿಗೆಲ್ಲ ಸ್ವಲ್ಪ ನಾಷ್ಟ ಮತ್ತು ಮಧ್ಯಾಹ್ನ ರೊಟ್ಟಿ ಬೇಗ ಬೇಗ ಮತ್ತೆ ಮಾಡಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಇದನ್ನು ನಿನ್ನೆ ಚಪಾತಿ 2 ಮಿಕ್ಕಿದೆ. ಇನ್ನು ಯಜಮಾನ್ರು ಹೇಳಿದ್ದಾರೆ ಚಪಾತಿಗೆ ಎಣ್ಣೆ ಹಚ್ಚಬಾರ್ದು ಅಂತ, ಡ್ರೈ ಚಪಾತಿ ಮಾಡಿದ್ದೀನಿ ನಾನು. ನೋಡ್ರಿ, ಇವತ್ತು ಬುಧವಾರ ರೊಟ್ಟಿ ಮಾಡಾಕತ್ತಾಳ ಹೆಂಡತಿ. ರೊಟ್ಟಿ 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 ರೆಡಿ ಆಗಕತ್ತಾವ. ಮತ್ತು ಅಲ್ಲೇನು ಅಡುಗೆ ಮಾಡಿ ತೋರಿಸ್ರ? ಮಾಡಿದೆಪ್ಪ ಅಡುಗೆ. ಈ ಅನ್ನ ಸಾಂಬಾರು ಪಲ್ಯ ರೆಡಿನೇ. ಪಲ್ಯ ಇಲ್ಲ, ಚಟ್ನಿ ಪಡ್ಡು. ಟೈಮ್ ಎಷ್ಟಾಗಿ ತೋರಿಸ್ರ ಅವರಿಗೆ? ಟೈಮು ಇವಾಗ 6:45 ಅಡುಗೆ ಆಗಿದೆ. ಆಲ್ಮೋಸ್ಟ್ ಎಲ್ಲ ಅಡುಗೆ ಮಾಡಿಬಿಟ್ಟಿದ್ದಾವೆ. ಅದಕ್ಕ ಬೇಗ ಮಾಡೋರಿದ್ದಾರೆ ಅಡುಗೆ. ನಾನೇ ಇನ್ನು ಸೋಂಬೇರಿ. ನಾನು ಸೋಂಬೇರಿ ತನಕ ಹೋಗ್ತಿದ್ದೀನಿ. ತಿಂದ್ಮೇಲೆ ಎಲ್ಲ ಜಲ್ದಿ ಮಾಡಿ ಸ್ವಲ್ಪ ನಾನೇ ಚೇಂಜ್ ಮಾಡ್ಕೋಬೇಕೆಲ್ಲ, ವಾಕಿಂಗ್ ಅದೆಲ್ಲ. ಅವಾಗಲೇ ಹೆಲ್ತ್ ಆರಾಮಾಗಿರ್ತದೆ. ಅವಾಗೆಲ್ಲ ಮೊದಲೆಲ್ಲ ಯೋಗ ಕ್ಲಾಸಿಗೆ ಹೋಗೋ ಟೈಮ್ 5 ಗಂಟೆಗೆ ಹೇಳ್ತಿದ್ದೆ. ತಿರ್ಗಿ ಸೋಂಬೇರಿ ಮಾಡಿದೆ. ಇವಾಗ ಮತ್ತೆ ಅದೇ ಥರ ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ವಲ್ಪ ವಾಕಿಂಗ್ ಮಾಡಿ ಯೋಗ ಮಾಡಿ ಕೆಲ್ಸಕ್ಕೆ ಹೋದ್ರೆ ಆಯಿತು ಅಂತ. ನಮ್ಮ ಹೆಲ್ತ್ ಇಂಪಾರ್ಟೆಂಟ್ ಅಲ್ಲ. ಅದೇ ನಮ್ಮ ಹೆಲ್ತ್ ಖರಾಬಾಗ ಯಾರಿದ್ದಾರಲ್ಲ, ಹೆಲ್ತ್ ಇಂಪಾರ್ಟೆಂಟ್. ಎಲ್ಲ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ. ಹೆಲ್ತ್ ಇದ್ರೆ, ಹೆಲ್ತ್ ಆರಾಮಾಗಿದ್ರೇ ಎಲ್ಲ ಭಾಗ್ಯಕ್ಕೂ ಒಂದು ಅರ್ಥ ಇರ್ತದೆ. ಅದಕ್ಕೆ ಫಸ್ಟ್ ಹೆಲ್ತ್ ನೋಡ್ಕೋಬೇಕು ನಾವು. ನೋಡಿ, ನಾನು ಲಟಸ್ಸು ಮಾಡ್ತೀನಿ, ಬಡ್ದು ಮಾಡ್ತೀನಿ. ಈ ಥರ ಲಟಿಸಿದ್ದೀನಿ. ನಮ್ಮ ಒಂದೇ ಕಡೆ ಇಲ್ಲ, ಈ ಕಡೆ ಹಾಕೋದು, ಈ ಕಡೆ ತೆಗೆಯೋದು. ಇನ್ನಷ್ಟು ಪಾತ್ರೆಗಳಿದೆ ನೋಡ್ರಿ. ಪಡ್ಡು ರೆಡಿ ಆಗ್ತಾಯಿದೆ. ಈ ಕಡೆ ಟಿಫನ್ ಬಾಕ್ಸ್ ಕಟ್ತಾ ಇದ್ದಾರೆ, ನನಗೂ ಅವ್ರಿಗೂ ಟಿಫನ್ ಬಾಕ್ಸ್ ಕಟ್ತಾ ಇದ್ದಾರೆ. ಈ ಕಡೆ ನಾನು ಊಟ ರೆಡಿ ಮಾಡ್ತಾಯಿದ್ದೀನಿ. ತಗೊಳ್ರಿ. ಇದು ತಗೊಳ್ರಿ. ಫುಡ್ಡು ತಿಂದೇನೆ ತುಂಬ ದಿನವೇ ಆಯಿತು. ಮತ್ತು ಏನಿಲ್ಲ ಅಂದರೆ ಒಂದು 15-20 ದಿನ ಆಯಿತು. ಎಷ್ಟು ಮೆತ್ತು ಬಂದಿದೆ ನೋಡಿರಿ, ನೋಡಿದ್ರೆ ಗೊತ್ತಾಗುತ್ತಲ್ಲ. ಎಣ್ಣೆನೂ ಭಾಳ ಹಾಕಲ್ಲ ಇದಕ್ಕೆ, ಭಾಳ ಹತ್ತೋದಿಲ್ಲ ಇದಕ್ಕೆ. ಹೆಂಗೆ ಇವ್ರಿ ಸೂಪರ. ಚಟ್ನಿ ನೀ ಹೇಳೋ ಥರ ಆಗಿದೆ ಇಲ್ಲ? ಅವರಿಗೆ ಕಾಯಿ ಚಟ್ನಿ ಅಂದರೆ ತುಂಬ ಇಷ್ಟ, ಆದರೆ ಕಾಯಿ ಇರಲಿಲ್ಲ. ಅದಕ್ಕೋಸ್ಕರ ಶೇಂಗಾ ಚಟ್ನಿ ಮಾಡಿದೆ. ಓಕೆ ಫ್ರೆಂಡ್, ಮತ್ತೆ ವಿಡಿಯೋ ಕೆಲ್ಸಕ್ಕೆ ಹೋಗಿ ಬಂದು ಕಂಟಿನ್ಯೂ ಮಾಡ್ತೀನಿ. ತುಂಬ ದಿನ ಆದಮೇಲೆ ಕೆಲ್ಸಕ್ಕೆ ಹೋಗಿದ್ದೀನಿ. ಮೈಕೈ ಎಲ್ಲ ನೋವ್ತಾ ಇದೆ. ಮತ್ತು ಏನಿಲ್ಲ ಅಂದರೆ 15 ದಿವಸ ಮನೆಯಲ್ಲೇ ಇದ್ನಲ್ಲ, ಅದಕ್ಕೋಸ್ಕರ ಮೈಕೈ ಎಲ್ಲ ನೋವ್ತಾ ಇದೆ ನೋಡಿ. ಇವಾಗ ಬಂದಿದ್ದೀನಿ, ಜಸ್ಟ್ ಮುಖ ತೊಳ್ಕೊಂಡಿದ್ದೀನಿ. ಒಂದು ಎಳ್ನೀರು ತೊಗೊಂಬಂದಿದ್ದೀನಿ, ತರಕಾರಿ ತೊಗೊಂಬಂದಿದ್ದೀನಿ. ಆಗಿ ಜಾಸ್ತಿ ಹೀಟಾಗಿದೆ. ಊಟನೂ ಆಯ್ತು ನೋಡಿರಿ. ಊಟ ಆಯಿತು, ಪಾತ್ರೆ ತೊಳೆದ್ಬಿಡ್ತೀನಿ, ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಯಾಕಂದರೆ ಬೆಳಗ್ಗೆ ಹೊತ್ತು ಆಗಲ್ಲ ರೀ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗೋಕ್ಕೆ. ಇವತ್ತಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಲ್ಲ, ಸ್ವಲ್ಪ ಎಲ್ಲನೂ ಬೇಗ ಬೇಗ ಮಾಡಿ, ಬೇಗ ಮಲ್ಕೊಂಡು ಬೇಗ ಎಲ್ಲ ಕೆಲಸ ಬೇಗ ಬೇಗ ಆಗಬೇಕು. ಹಾಗೆ ಟೈಮ್ ಸರಿಯಾಗಿ ಹೋಗಬೇಕು. ಇನ್ನೂ ಇಟ್ಟಿದೆ ನೋಡಿರಿ, ಅದೇ 2 ಗ್ಲಾಸ್ ಹಾಕಿದೆ. ಇನ್ನೆಷ್ಟು ಹಿಟ್ಟು ಮಿಕ್ಕಿದೆ, ಏನು ಮಾಡೋಕ್ಕಲ್ಲ. ಹಂಗೆ ಮುಚ್ಚಿರ್ತೀನಿ. ನಾಳೆಗೆ ಬಿಸಾಕಬೇಕು, ಏನು ಮಾಡಬೇಕು ಗೊತ್ತಿಲ್ಲ. ತಿನ್ನಲ್ಲ ಅವರು, ನಾನು ತಿನ್ನಲ್ಲ. ಯಾಕಂದರೆ ಜಾಸ್ತಿ ಹುಳಿ ಆದ್ರೂ ಹೋಗಲ್ಲ. ಫ್ರಿಜ್ ಇಲ್ಲ ನಮ್ಮ ಮನೆಯಲ್ಲಿ,
ಫ್ರಿಜ್ಜು ಇವ್ರು ತೊಗೊತೀನಿ ಅಂತಾರೆ, ನಾನು ಬೇಡ ಅಂತ ಇದ್ದೀನಿ. ಅವ್ರಿಗೆ ಇಷ್ಟ ಇದೆ ಫ್ರಿಜ್ಜು. ಚಿಕ್ಕ ಫ್ರಿಜ್ ನೋಡಿದ್ದಾರೆ, ಚಿಕ್ಕ ಫ್ರಿಜ್ ನೋಡ್ಕೊಂಬಂದಿದ್ದಾರೆ, ಅದು ಇಷ್ಟ ಆಗಿದೆ. ತೊಗೊಳೋಣ ಅಂತ ಅವರು, ಬೇಡ ಅಂತ ನಾನು. ಸುಮ್ಮನೆ ಫ್ರಿಜ್ಜು ಇವಾಗ ನಾವು ಬಾಡಿಗೆ ಮನೆಯವರು, ಏನಕ್ಕೆ ಬೇಕು ಫ್ರಿಜ್ಜು ಸದ್ಯಕ್ಕೆ ಅಂತ ನಾನು. ಬೇಕು ಇಲ್ಲ ಅಂತ ಅನ್ನಲ್ಲ, ಆದರೆ ಈ ಸದ್ಯಕ್ಕೆ ಬೇಡ, ನಮ್ಮ ಪರಿಸ್ಥಿತಿ ಸ್ವಲ್ಪ ಖರಾಬ್ ಐತೆ, ಅದಕ್ಕೋಸ್ಕರ ಬೇಡ ಅಂತ ಇದ್ದೀನಿ. ಪಾತ್ರೆ ತೊಳೆದು ವಾಕಿಂಗ್ ಹೋಗಿ ಬರ್ತೀನಿ.